ಇದು ಇಡೀ ಬೆಂಗಳೂರೇ ಬೆಚ್ಚಿ ಬೀಳೋ ಸುದ್ದಿ. ಎಸ್, ಇಡೀ ಬೆಂಗಳೂರನ್ನೇ ಭೂಮಿಯ ಗಡಗಡ ಅಂತ ನಡುಗುವ ಸುದ್ದಿ ಇದು. ಇಡೀ ಬೆಂಗಳೂರೇ ಬೆಚ್ಚಿ ಬೀಳೋ ಸುದ್ದಿ. ಇಡೀ ಬೆಂಗಳೂರಿನ ಭೂಮಿಯೇ ಈಗ ಗಡಗಡ ನಡುಗುವ ಸುದ್ದಿ ಇದು. ಬೆಂಗಳೂರಿನಲ್ಲಿ ನೀವೇನಾದ್ರೂ ಸೈಟ್ ಖರೀದಿಸಿದ್ದೀರಾ? ಹಾಗಾದ್ರೆ ನೀವು ಈ ಸುದ್ದಿಯನ್ನ ನೋಡ್ಲೇಬೇಕು. ಬೆಂಗಳೂರಿನಲ್ಲಿವೆ ಬರೋಬ್ಬರಿ 127 ಅನಧಿಕೃತ ಲೇಔಟ್. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಇದು ಇಡೀ ಬೆಂಗಳೂರು ಸುದ್ದಿ. ಬೆಂಗಳೂರಿನಲ್ಲಿ ನೀವೇನಾದ್ರೂ ಸೈಟ್ ಖರೀದಿಸಿದ್ರಾ? ಹಾಗಿದ್ರೆ ನೀವು ಈ ಸುದ್ದಿಯನ್ನ ನೋಡ್ಲೇಬೇಕು. ಯಾಕಂದ್ರೆ ಬೆಂಗಳೂರಿನಲ್ಲಿ ಬರೋಬ್ಬರಿ 127 ಅನಧಿಕೃತ ಲೇಔಟ್ಗಳಿದೆಯಂತೆ. ಅನಧಿಕೃತ ಲೇಔಟ್ಗಳ ಬಗ್ಗೆ ಬಿಡಿಎ ಸ್ಫೋಟಕ ಮಾಹಿತಿಯನ್ನ ನೀಡಿದೆ. ಆರ್ಟಿಐ ಮೂಲಕ ಏನೋ ಬಹಿರಂಗವಾಯಿತು. ಬೆಚ್ಚಿ ಬೀಳುವ ಸತ್ಯ. ಪ್ರಖ್ಯಾತ ಬಿಲ್ಡರ್ಗಳೇ ನಿಮಗೆ ಮೋಸ ಎಸಗಿದ್ದಾರೆ. MS ರಾಮಯ್ಯ ಎನ್ಕ್ಲೇವ್, ರೈನ್ಬೋ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, NS ಲ್ಯಾಂಡ್ ಡೆವಲಪರ್ಸ್, ಭಾಗ್ಯಶ್ರೀ ಡೆವಲಪರ್ಸ್, ರಾಯಲ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್, ನಿತೀಶ್ ಎಸ್ಟೇಟ್ ನಿಂದ ಜನರಿಗೆ ಮೋಸ ಮಾಡಿದ್ದಾರೆ. ಎಲ್ಲಾ ಗೊತ್ತಿದ್ದು ಬಿಡಿಎ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿಕೊಳ್ತಿದ್ದಾರೆ. ಈ ಅಕ್ರಮ ಲೇಔಟ್ಗಳ ನಿರ್ಮಾಣದಲ್ಲಿ ಬಿಡಿಎ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನೋ ಆರೋಪ ಇದೆ. ಎಸ್, ಎಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿ. ಎಸ್ ಸುನಿಲ್, ಬೆಂಗಳೂರಿನಲ್ಲಿ ಬರೋಬ್ಬರಿ 127 ಅನಧಿಕೃತ ಲೇಔಟ್ ಇದಂತೆ. ಯಾವಾಗ ಗೊತ್ತಾಯ್ತು ಈ ಮಾಹಿತಿ? ಹೇಗೆ ಗೊತ್ತಾಯ್ತು? ದಿವ್ಯಾ, ಇತ್ತೀಚೆಗೆ ಒಂದು RTI ಮೂಲಕ ಏನು RTI ಕಾರ್ಯಕರ್ತರಾದಂತಹ ಸಾಯಿದತ್ತ ಅವರು ತೆಗೆದುಕೊಂಡ ಮಾಹಿತಿ ಪ್ರಕಾರ ಬೆಂಗಳೂರಿನಲ್ಲಿ ಒಟ್ಟು 127 ಅನಧಿಕೃತ ಲೇಔಟ್ಗಳಿದೆ ಅಂತ ಹೇಳ್ಬಿಟ್ಟು ಬಿಡಿಎ ಅಧಿಕಾರಿಗಳೇ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಬಿಡಿಎ ಅಧಿಕಾರಿಗಳಿಗೆ ಗೊತ್ತಿರತಕ್ಕಂತಹ ಅನಧಿಕೃತ ಲೇಔಟ್ಗಳು ಇವೆ. ಈ ಒಂದು ಪಟ್ಟಿ ಕೊಟ್ಟಿರೋದು ಗೊತ್ತಿರದೇ ಇರತಕ್ಕಂಥ ಏನು ಲೇಔಟ್ಗಳು ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿದೆ. ಇದಕ್ಕಿಂತ ದುಪ್ಪಟ್ಟು ಸಂಖ್ಯೆಯಲ್ಲಿ ಗೊತ್ತಿರತಕ್ಕಂಥ ಲೇಔಟ್ಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದೆ. ಹಾಗಾಗಿ ಬಿಡಿಎ ಅಧಿಕಾರಿಗಳೇ ಈ ಒಂದು ಲೇಔಟ್ಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಲೇಔಟ್ಗಳ ನಿರ್ಮಾಣದಲ್ಲಿ ಬಿಡಿಎ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತಲೂ ಕೂಡ ನಾವು ತಿಳ್ಕೋಬೇಕಾಗಿದೆ. ಹಾಗಾಗಿ ಬಿಡಿಎ ಅಧಿಕಾರಿಗಳು ಅಧಿಕೃತವಾಗಿ ಈ ಒಂದು ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ಎಷ್ಟು ಬಿಲ್ಡರ್ಸ್ಗಳಿದ್ದಾರೆ, ಯಾರ್ಯಾರು ಅನ್ನೋದನ್ನು ಕೂಡ ರಿಲೀಸ್ ಮಾಡಿ, ಮತ್ತೆ ಆ ಒಂದು ಲೇಔಟ್ಗಳಲ್ಲಿ ಏನೇನು ಲೋಪದೋಷ ಇದೆ, ಅವರು ಏನು ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಒಂದು ಪಟ್ಟಿ ಮಾಡಿ ರಿಲೀಸ್ ಮಾಡಿದ್ದಾರೆ. ದಿವ್ಯಾ, ಎಸ್, ಆ ಪಟ್ಟಿಯಲ್ಲಿ ಎಷ್ಟು ಲೇಔಟ್ಗಳು ಹೇಳಿದ್ರೆ ಮೇನ್ ಯಾವ್ದು ಅಕ್ರಮ ಲೇಔಟ್ಗಳು ಅಂತ ಹೇಳಕ್ಕಾಗ? ದಿವ್ಯಾ, ಇಲ್ಲಿ ಬೆಂಗಳೂರಿನ ಬಹುತೇಕ ಎಲ್ಲಾ ಬಿಲ್ಡರ್ಸ್ ಗಳ ಹೆಸರು ಕೂಡ ಇದೆ ಅಂತ ಹೇಳ್ಬೋದು. ಈ ಡ್ರೀಮ್ ಡೆವಲಪರ್ಸ್ ಆಗಿರ್ಬೋದು, MS ರಾಮಯ್ಯ ಎನ್ಕ್ಲೇವ್ ಆಗಿರ್ಬೋದು, ನಿತೀಶ್ ಎಸ್ಟೇಟ್ ಆಗಿರ್ಬೋದು, ಮತ್ತೆ ಏನು ವೈಷ್ಣವಿ ಬಿಲ್ಡರ್ಸ್ ಆಗಿರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಬಿಲ್ಡರ್ಸ್ ಗಳು ಇಲ್ಲಿ ಹೆಸರು ಇದೆ. ಮತ್ತೆ ಏನು ಅನಧಿಕೃತವಾಗಿ ಈ ಬಿಲ್ಡರ್ಸ್ ಗಳ ಸಂಖ್ಯೆನೂ ಕೂಡ ಇಲ್ಲಿ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ. ದೊಡ್ಡ ದೊಡ್ಡ ಬಿಲ್ಡರ್ಸ್ ಗಳಲ್ಲದೆ ಸಣ್ಣ ಸಣ್ಣ ಬಿಲ್ಡರ್ಸ್ ಗಳ ಹೆಸರು ಕೂಡ ಇದೆ. ಮತ್ತೆ ಅವರು
ಏನೇನು ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದು ಕೂಡ ಒಂದು ಪಟ್ಟಿಯನ್ನು ಮಾಡಿದ್ದಾರೆ. ಅವರ ಅಡ್ರೆಸ್ ಸಮೇತನೂ ಕೂಡ ಇಲ್ಲಿ ಪಟ್ಟಿ ಮಾಡಿ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಎಲ್ಲದೂ ಕೂಡ ಬಿಡಿ ಅಧಿಕಾರಿಗಳಿಗೆ ಗೊತ್ತಿದೆ, ಇವರು ಎಲ್ಲಿದ್ದಾರೆ, ಇವರ ಏನು ಒಂದು ನಿರ್ಮಾಣ ಮಾಡಿರ್ತಕ್ಕಂಥ ಲೇಔಟ್ ಎಲ್ಲಿದೆ, ಏನು ಎಲ್ಲದೂ ಗೊತ್ತಿದೆ. ಆದ್ರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಹೇಳಲ್ಲ ಸುನಿಲ್, ಯಾಕಂದ್ರೆ ಅವ್ರಿಗೆ ಗೊತ್ತು ಮುಂದೆ ಅವ್ರಿಗೆ ಒಂದು ದೊಡ್ಡ ಗ್ರಹಚಾರ ಕಾದಿರುತ್ತೆ ಅಂತ. ಹೌದು ದಿವ್ಯಾ, ಯಾಕೆಂದ್ರೆ ಈಗ ಮುಖ್ಯಮಂತ್ರಿಗಳೇ ಒಂದು ಆದೇಶ ಮಾಡಿದ್ದಾರೆ. ಅಂದ್ರೆ ಅನಧಿಕೃತವಾಗಿ ಮನೆಗಳು ಮತ್ತೆ ಸರ್ಕಾರಿ ಜಾಗವನ್ನು ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ ಅದೆಲ್ಲದನ್ನು ಕೂಡ ನೀವು ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಒಂದು ಆದೇಶ ಮಾಡಿದ್ದಾರೆ. ಅದರ ಪ್ರಕಾರ ನೋಡ್ಬೇಕಾದ್ರೆ ಈ ಏನು ಅನಧಿಕೃತ ಲೇಔಟ್ಗಳಿದೆ, ಈ ಎಲ್ಲ ಅನಧಿಕೃತ ಲೇಔಟ್ಗಳ ಮೇಲೂ ಕೂಡ ಬಿಡಿಎ ಈ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಹಾಗಾಗಿ ಬೆಂಗಳೂರಿನ ನಾಗರಿಕರು ತಮ್ಮ ಮನೆ ಅಥವಾ ಸೈಟ್ಗಳನ್ನು ಕೊಂಡ್ಕೊಳ್ಳೋ ಮುನ್ನ ಈ ಒಂದು ಲೇಔಟ್ ಅಧಿಕೃತವಾಗಿದೆಯೇ, ಬಿಡಿಎ ಅಥವಾ BMRDA ಏನೊಂದು ಇದಿದೆ ಅದರಿಂದ ಒಂದು ಪ್ರಮಾಣ ಪತ್ರ ಪಡೆದಿದೆಯಾ ಅನ್ನೋದನ್ನು ಕೂಡ ಒಂದು ಪರಿಶೀಲನೆ ಮಾಡ್ಕೊಳ್ಬೇಕಾಗುತ್ತೆ ದಿವ್ಯಾ. ಎಸ್, ಈಗ ಜನರಿಗೆ ಗೊತ್ತಾಗುತ್ತೆ ಈ ರೀತಿ ಏನು ಅನಧಿಕೃತ ಲೇಔಟ್ಗಳ ಬಗ್ಗೆ. ನೆಕ್ಸ್ಟ್ ಏನು, ಇದನ್ನ ಯಾರು ಹೊಣೆ ತಗೊಳ್ತಾರೆ ಇದನ್ನ? ದಿವ್ಯಾ, ಈಗೇನು ಅನಧಿಕೃತ ಲೇಔಟ್ಗಳ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಈ ಪಟ್ಟಿಯಲ್ಲಿ ತಮ್ಮ ಲೇಔಟ್ ಇದೆಯಾ ಅನ್ನೋದನ್ನ ಮೊದಲು ಅಲ್ಲಿನ ನಿವಾಸಿಗಳು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಚೆಕ್ ಮಾಡ್ಕೊಂಡ ನಂತರ ಆ ಲೇಔಟ್ಗಳ ಮಾಲೀಕರು ಯಾರಿದ್ದಾರೆ ಅವರ ಬಳಿ ಹೋಗಿ ಅವರಿಂದ ಒಂದು BDA ಅಥವಾ BMRDA ಒಂದು ಅಪ್ಲಿಕೇಶನ್ ಹಾಕಿ ಅಧಿಕೃತವಾಗಿ ಪರವಾನಗಿ ಪಡ್ಕೊಳ್ಬೇಕಾಗತ್ತೆ. ಅಂದ್ರೆ ಇವರು ಅನಧಿಕೃತವಾಗಿ ಏನೇನು ನಿರ್ಮಾಣ ಮಾಡಿದ್ದಾರೆ, ಅಂದ್ರೆ ಕೆಲವೊಂದು ನೀತಿ ನಿಯಮಗಳಿರುತ್ತೆ. ಒಂದು ಲೇಔಟ್ ಅಂದ್ರೆ ಹಿಂಗೆ ಇರಬೇಕು ಅಂತ, ಆ ನಿಯಮ ಏನಾದರೂ ಉಲ್ಲಂಘನೆ ಆಗಿದೆಯೋ ಇಲ್ವೋ ಅದನ್ನ ಸರಿಪಡಿಸಿಕೊಳ್ಳುವಂತ ಒಂದು ಗಮನವನ್ನು ಕೂಡ ಹರಿಸಬೇಕಾಗುತ್ತೆ. ಓಕೆ ಸುನಿಲ್, ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀವಿ. ಈ ಮಾಹಿತಿಯನ್ನ ಪಡೆದಂತ RTI ಅಧಿಕಾರಿ ನಮ್ಮ ಜೊತೆ ಸಾಯಿ ದತ್ತ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಜವಾಗ್ಲೂ ಇದು ಬೆಚ್ಚಿ ಬೀಳಿಸೋ ಸುದ್ದಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ 127 ಅನಧಿಕೃತ ಲೇಔಟ್ ಅಂದ್ರೆ ಏನ್ ಸರ್, ಜನರಿಗೆ ಎಷ್ಟು ಮೋಸ ಆಗಿರಲ್ವಾ ಇದರಿಂದ? ನೋಡಿ, ಈ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವೇ ಗುರುತಿಸತಕ್ಕಂಥದ್ದು ಇನ್ನೂ ದುರಂತ. ಅಂದ್ರೆ ಫೆಬ್ರವರಿಯಲ್ಲೇನೆ ಈ ಒಂದು ಅನಧಿಕೃತ ಲೇಔಟ್ಗಳ ಬಗ್ಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮಾಹಿತಿಯನ್ನ ನೀಡಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಈ ಒಂದು ಅನಧಿಕೃತ ಲೇಔಟ್ಗಳ ಮಾಲೀಕರ ಮೇಲೆ ಕ್ರಮ ಕೈಗೊಳ್ಳದೇ ಇರತಕ್ಕಂಥದ್ದು ಇನ್ನೂ ದುರಂತ. ಅಂದ್ರೆ ಈ ರಾಜಕಾಲುವೆ ಒತ್ತುವರಿ ಆದಂತ ಪ್ರಕರಣ ಇರಬಹುದು ಅಥವಾ ಕೆರೆಗಳ ಒತ್ತುವರಿ ಪ್ರಕರಣ ಇರಬಹುದು. ಇಂಥ ಸಂದರ್ಭದಲ್ಲಿ ಅಮಾಯಕರು ಕೂಡ ತಮ್ಮ ನಿವೇಶನಗಳನ್ನ ಕಳೆದುಕೊಂಡಿದ್ರು. ಆದ್ರೂ ಕೂಡ ಈ ಸರ್ಕಾರಿ ಸಂಸ್ಥೆಯಾದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇನ್ನೂ ಕೂಡ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳದೇ ಇರತಕ್ಕಂಥ ನಿಜಕ್ಕೂ ಕೂಡ ಬೇಸರದ ಸಂಗತಿ ಮೇಡಮ್ ಅವರೇ. ಅಲ್ಲ, ಯಾಕೆ ನಿಮ್ಮ ಪ್ರಕಾರ ಯಾಕೆ ಕ್ರಮ ತಗೊಳ್ತಿಲ್ಲ ಅಂತ ಅನ್ಸುತ್ತೆ? ಬಹುತೇಕ ಕೆಲವು ಪ್ರಭಾವಶಾಲಿಗಳು ಕೂಡ ಈ ಒಂದು ಲೇಔಟ್ಗಳ ಮಾಲೀಕರಾಗಿರ್ಬಹುದು ಅಂತಕ್ಕಂಥದ್ದು ಇನ್ನೊಂದು ಸಂಶಯ ಇದೆ. ಅಲ್ಲದೆ ಎಲ್ಲ ಒಂದ್ ರೀತಿಯಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಬೇಜವಾಬ್ದಾರಿತನ ಮತ್ತೆ ಅಧಿಕಾರಿಗಳ ಲಂಚಗೊಳಿತನ ಏನಿದೆ ಅದು ಕೂಡ ಅವರ ಕೈಕಟ್ಟಿ ಹಾಕಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದೆ. ಅಲ್ಲದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಫೆಬ್ರವರಿಯಲ್ಲೇ ಒಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಒಂದು ಸಮಿತಿಯನ್ನ ರಚನೆ ಮಾಡಿತ್ತು. ಈ ಅನಧಿಕೃತ ಲೇಔಟ್ಗಳ ಮಾಲೀಕರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ. ಆ ಸಮಿತಿ ಇವತ್ತಿನವರೆಗೂ ಕೂಡ ಒಂದೇ ಒಂದು ಸಭೆಯನ್ನ ನಡೆದೇ ಇರತಕ್ಕಂಥದ್ದು ನಿಜಕ್ಕೂ ಎಲ್ಲೋ ಒಂದು ರೀತಿಯಲ್ಲಿ ಸಂಶಯ ಬರ್ತಾ ಇದೆ. ಅಲ್ಲ ಸರ್, ಕ್ರಮ ತಗೊಳ್ಬೇಕಾಗಿರೋರು ಇದು ವಿಚಾರವಾಗಿ ಕ್ರಮ ತಗೊಳ್ಳಲ್ಲ ಬಿಡಿ, ಅದಕ್ಕೆ ಅವ್ರಿಗೆ ಧೈರ್ಯ ಜಾಸ್ತಿ ಯಾವ ಬಿಡಿ ಅಂತ. ಅಲ್ಲ, ಆದ್ರೆ ಈಗ ನಮ್ಮ ನಿವೇಶನದ ಮಾಲೀಕರು ಕೂಡ ಈಗ ಜಾಗೃತಿ ಆಗಬೇಕಂತ ಅವಶ್ಯಕತೆ ಇದೆ. ಖಂಡಿತವಾಗಿಯೂ ಅದು ಕೂಡ ಮಾಲೀಕರನ್ನು ಕೂಡ ಇವರು ಪ್ರಶ್ನೆ ಮಾಡಬೇಕಾದಂತ ಸಂದರ್ಭ ಇದೆ. ಈಗಲೇ ಅವರು ಎಚ್ಚೆತ್ತುಕೊಳ್ಳದೆ ಇದ್ದಲ್ಲಿ ಮುಂದೆ ಈ ರಾಜಕಾಲುವೆ ಒತ್ತುವರಿ ಪ್ರಕರಣದಂತೆ ತಮ್ಮ ನಿವೇಶನಗಳನ್ನ ಕಳೆದುಕೊಳ್ಳುವಂತ ಎಲ್ಲಾ ಅವಕಾಶಗಳು ಹೆಚ್ಚಾಗಿದೆ ಅಂತಕ್ಕಂಥ ನನ್ನ ಅಭಿಪ್ರಾಯ ಇದೆ ಮೇಡಮ್ ಅವರೇ. ಓಕೆ, ಈಗ ಮಾಹಿತಿ ನಮಗ್ ಗೊತ್ತಾಗಿದೆ. ಈಗ 127 ಅನಧಿಕೃತ ಲೇಔಟ್ ಅಂತ. ವಾಟ್ ನೆಕ್ಸ್ಟ್ ಸರ್, ಏನ್ ಮಾಡಬಹುದು ನೆಕ್ಸ್ಟ್? ಅಲ್ಲ, ಈಗಾಗಲೇ ನಾನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೂ ಕೂಡ ಒಂದು ದೂರನ್ನ ಸಲ್ಲಿಸಿದ್ದೇನೆ. ಇದ್ರ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕಂತಕ್ಕಂಥದ್ದನ್ನು ಕೂಡ ನಾನು ಅವರಿಗೆ ಪತ್ರ ಮುಖೇನ ತಿಳಿಸಿದ್ದೇನೆ. ಆದ್ರೆ ಮಾನ್ಯ ಆಯುಕ್ತರು ಮತ್ತು BD ಅಧಿಕಾರಿಗಳು ಸ್ಟೀಲ್ ಬ್ರಿಡ್ಜ್ ನಂತಹ ಒಂದು ಯೋಜನೆಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ವಿನಃ ಇಂತು ಬಡವರ ನಿವೇಶನಗಳ ಬಗ್ಗೆ ಆ ಮಾಲೀಕರ ಬಗ್ಗೆ ಎಲ್ಲೂ ತಲೆ ಕೆಡಿಸ್ಕೊಳ್ತಾ ಇರತಕ್ಕಂಥದ್ದು ನಿಜಕ್ಕೂ ಬೇಸರದ ಸಂಗತಿ. ಅವ್ರು ಯಾಕೆ ತಲೆ ಕೆಡಿಸ್ಕೋಬೇಕು? ಜನರು ದುಡ್ಡು ತಾನೇ ಹೋಗಿರೋದು, ಅವ್ರು ಯಾಕೆ ತಲೆ ಕೆಡಿಸ್ಕೊಳ್ತಾರೆ? ಅಲ್ಲ, ಮತ್ತೆ ಬೆಂಗಳೂರು ನಗರದಲ್ಲಿ ಅಮಾಯಕರೇ ಕೂಡ ಬಲಿಪಶಿ ಆಗುವಂತದ್ದು ಇದು ಮತ್ತೆ ಕೂಡ ಹೆಚ್ಚು ಇಂಥ ಘಟನೆಗಳು ಸಂಭವಿಸ್ತಾ ಇದೆ ಅಂತ ನನ್ನ ಅಭಿಪ್ರಾಯ ಇದೆ ಮೇಡಮ್ ಅವರೇ. ಎಸ್, ಈಗ ವಿಚಾರ ಜನಗಳಿಗೆ ಗೊತ್ತಾಗಿದೆ. ಏನ್ ಮಾಡಬಹುದು ಸರ್ ಪಾಪ ಅವರು? ತಕ್ಷಣ ಇವರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವನ್ನು ಸಂಪರ್ಕಿಸಬೇಕಾದ ಅಗತ್ಯ ಇದೆ. ಅಲ್ಲದೆ ಕೂಡ ಇದರಲ್ಲಿ ಏನಾದರೂ ಸಂಬಂಧಪಟ್ಟಾಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಅವಕಾಶವಿದ್ದಲ್ಲಿ ಕೂಡ ಆ ಲೇಔಟ್ ನ ಮಾಲೀಕರ ಮೂಲಕ ಅದರ ಪ್ರಯತ್ನ ಕೂಡ ಮಾಡಬೇಕಾಗಿರತಕ್ಕಂಥದ್ದು. ಅಲ್ಲದೆ ಇನ್ನೂ ಒಂದು BMRDA ಹಾಗೂ BBMP ಯಲ್ಲೂ ಕೂಡ ಕೆಲವು ಅನುಮತಿಗಳ ಅಗತ್ಯ ಇದೆ.
ಅವೆಲ್ಲದರ ಬಗ್ಗೆ ಸಂಪೂರ್ಣ ದಾಖಲೆಗಳನ್ನ ಇವರು ಆ ಮಾಲೀಕರಿಂದ ಪಡೆಬೇಕಾಗಿರತಕ್ಕಂಥದ್ದು. ಅಲ್ಲದೆ ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರೇ ಗುರುತಿಸ್ತಕ್ಕಂಥದ್ದು 127 ಲೇಔಟ್ಗಳಿದೆ. ಆದ್ರೆ ಇನ್ನೂ ಕೂಡ ಗುರುತಿಸದೇ ಇರತಕ್ಕಂಥದ್ದು ಕೂಡ ಅನೇಕ ಅನಧಿಕೃತ ಲೇಔಟ್ಗಳಿದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇದೆ. ಅದನ್ನು ಕೂಡ ತಕ್ಷಣವೇ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ಮತ್ತು ಕಂದಾಯ ಇಲಾಖೆಯವರು ಪತ್ತೆ ಹಚ್ಚಬೇಕಾದ ಅಗತ್ಯ ಕೂಡ ಇದೆ. ಓಕೆ ಸರ್, ನೋಡೋಣ ಸರ್ ಮುಂದೆ ಯಾವ ರೀತಿ ಕ್ರಮ ತಗೊಳ್ತಾರೆ ಅಂತ. ಧನ್ಯವಾದಗಳು ಸರ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಹಾಗೆ ಸುನಿಲ್, ನಿಮಗೂ ಕೂಡ ತಮ್ಮ ಮಾಹಿತಿ. ಮೊದಲು ಮಹದಾಯಿ ಕಡೆಗೆ ಹೋಗೋಣ. ಕಾವೇರಿ ಬಳಿಕ ಮಹದಾಯಿ ಹೋರಾಟ ಕಾವೇರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಇದೇ 21ಕ್ಕೆ ಮುಂಬೈನಲ್ಲಿ ಕರ್ನಾಟಕ, ಗೋವಾ, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಸಭೆ ನಡೆಯುತ್ತೆ. ಈ ಸಂಬಂಧ ಇದೇ 19ರಂದು ರಾಜ್ಯದಲ್ಲಿ ಸರ್ವಪಕ್ಷ ಸಭೆ ಕರೆದಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಕಟಿಸಿದ್ದಾರೆ. ಇನ್ನು ಭಾರತದಲ್ಲಿ ಪಾಕ್ ಕಲಾವಿದರ ನಿಷೇಧಕ್ಕೆ ನನ್ನ ಬೆಂಬಲವಿದೆ, ದೇಶ ಮೊದಲು ನಂತರ ಕಲಾವಿದರು ಅಂತ ಕಲಬುರಗಿಯಲ್ಲಿ ದೊಡ್ಡ ಮನೆ ಹುಡುಗ ಪುನೀತ್ ರಾಜ್ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ದೊಡ್ಡ ಮನೆ ಹುಡುಗ ಸಿನಿಮಾದ ಪ್ರಮೋಷನ್ಗೆ ಕಲಬುರಗಿಗೆ ಬಂದಿದ್ದಂತಹ ಪುನೀತ್ ರಾಜ್ಕುಮಾರ್ ನೀರಿನ ವಿಷಯ ಬಂದಾಗ ಕೇವಲ ಕಾವೇರಿ ಮಾತ್ರ ಅಲ್ಲ, ಉತ್ತರ ಕರ್ನಾಟಕದ ಸಮಸ್ಯೆಯ ಬಗ್ಗೆ ಚಿತ್ರರಂಗ ಹೋರಾಟ ನಡೆಸಿದೆ. ಯಾವುದೇ ಕಾರಣಕ್ಕೂ ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಸಿನಿಮಾ ರಂಗ ನಿರ್ಲಕ್ಷ್ಯತನ ಮಾಡೋದಿಲ್ಲ ಅಂತ ಹೇಳಿಕೆ ಕೊಟ್ಟರು. ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ರು. ಬಳಿಕ ತೆರೆದ ವಾಹನದಲ್ಲಿ ಮೆರವಣಿಗೆ ಕೂಡ ಮಾಡಿದರು.